ಇಂಡಿಯಾ ಫಸ್ಟ್ ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಹಾಗೆ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಮಾಡಿ ಸರ್ಕಾರ ತನಿಖೆಯನ್ನು ಸಿಐಡಿಗೆ ಒಪ್ಪಿಸಿದೆ. ಕೆಎಸ್ಸಿಎ ಸಭೆಯ ವೇಳೆ ಸಿಐಡಿ ಎಂಟ್ರಿ ಕೊಟ್ಟಿದೆ. ರಾತ್ರಿ ಆರೋಪಿಗಳ ಹೇಳಿಕೆ ಮಹಜರು ಎಲ್ಲ ಆಗಿದೆ. ಸೋಮವಾರ ಕಸ್ಟಡಿಗೆ ಪಡೆಯಲು ಸಿದ್ಧತೆ ನಡೆದಿದೆ. ಒಂದಲ್ಲ ಎರಡಲ್ಲ 11 ಸಾವುಗಳು. ಕೆಎಸ್ಸಿಎ ಕಾರ್ಯದರ್ಶಿ ಎ ಶಂಕರ್, ಖಜಾಂಚಿ ಇಎಸ್ ಜಯರಾಮ್ ರಿಸೈನ್ ಮಾಡಿದ್ದು ನಾಪತ್ತೆಯಾಗಿದ್ದಾರೆ. ಅರೆಸ್ಟ್ ಆದ ನಿಖಿಲ್ಗೆ ಪ್ರಶ್ನೆಗಳ ಸುರಿಮಳೆಯಾಗಿದೆ. ಪಾಲಿಕೆ ಕಾಯ್ದೆ ಉಲ್ಲಂಘನೆ ಸಂಬಂಧ ಬಿಬಿಎಂಪಿ ನೋಟಿಸ್ ಕೊಟ್ಟಿದೆ. ಎಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಂತ ಕೆಎಸ್ಸಿಎ ಅಧ್ಯಕ್ಷರು ಹೇಳಿದ್ದಾರೆ. ಪುತ್ರ ಶೋಕ ನಿರಂತರ. ಮನೆಯ ಮಕ್ಕಳು ಕಣ್ಮುಂದೆ ಹೆಣವಾದಾಗ ಹೆತ್ತವರ ಕರಳು ಏನಾಗಬೇಡ. ಮೃತ ಭೂಮಿಗೆ ತಂದೆಗೆ 100 ಕೋಟಿ ಆಸ್ತಿ ಏನು ಮಾಡಲಿ ಅಂತ ಸಮಾಧಿ ತಬ್ಬಿ ಗೋಳಾಡ್ತಾ ಇದ್ದಾರೆ. ಮಂಡ್ಯದ ಪೂರ್ಣಚಂದ್ರನ ತಂದೆಯದ್ದು ಕರುಣಾಜನಕ. ಕಾಮಾಕ್ಷಿ ಪೋಷಕರ ಕಣ್ಣೀರು ಘೋರ ಘನಘೋರ. ಸಂಭ್ರಮಕ್ಕೆ ಸೂತಕ ಸುತ್ತಕೊಂಡ ಬಳಿಕ ಸಿಎಂಗೂ ಸಂಕಟ. ತಮ್ಮ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಅಂತ ಕನವರಿಸಿದ್ದಾರೆ. ಅಷ್ಟೇ ಅಲ್ಲ, ಡಿಕೆಶಿಗೂ ಒಂದು ರೌಂಡ್ ಕ್ಲಾಸ್ ಆಗಿದೆ. ಇತ್ತ ಸರ್ಕಾರದ ವಿರುದ್ಧ ಎಚ್ಡಿಕೆ ಸೆಕೆಂಡ್ ರೌಂಡ್ ಬ್ಯಾಟಿಂಗ್ ಮಾಡಿದರೆ ಸುರೇಶ್ ಅನಾರೋಗ್ಯದ ಬೌನ್ಸರ್ ಹಾಕಿದ್ದಾರೆ. ಭಾರತ ಕೆಣಕಿದ ತೆರರಿಸ್ತಾನ ಪಾಪರ್ ಆಗಿದೆ. ನೀರಿಲ್ಲ ಅಂತ ಒಂದೇ ಸಮನೆ ಒದ್ದಾಡ್ತಾ ಇದೆ. ಮುಂಗಾರು ಪ್ರವೇಶಕ್ಕೆ 3 ವಾರ ಬೇಕು. ಖಾರಿಫ್ ಬಿತ್ತನೆಗೆ ಜಲಕ್ಷಾಮ ಕಾಡ್ತಾ ಇದೆ. ಪ್ಲೀಸ್ ಸ್ವಲ್ಪ ನೀರು ಕೊಡಿ ಅಂತ ಪಾಕ್ ಪತ್ರದ ಮೇಲೆ ಪತ್ರ ಬರೀತಾ ಇದೆ. ಭಾರತ ನಂಬಿಕೆಯ ಉತ್ತರ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.